ವೆಲ್ಕಮ್ ಟು ಕ್ರೈಮ್ ರಿಪೋರ್ಟರ್. ನಿಮ್ಮ ನಡುವೆನೇ ಇದ್ರೂ ಪೂರ್ತಿಯಾಗಿ ಕಾಣಲ್ಲ ಈ ಪಾತಕ ಲೋಕ. ನಮ್ಮ ಕ್ರೈಮ್ ರಿಪೋರ್ಟರ್ ಟೀಮ್ ಕ್ರೈಮ್ ಬೀಟ್ಗೆ ಇಳಿದ್ರೆ ಪಾತಕಗಳು ಬಯಲಾಗ್ತವೆ, ಪಾತಕಿಗಳು ಸಿಕ್ಕಿ ಬೀಳ್ತಾರೆ, ಪೊಲೀಸರು ಕುತ್ಕೊಂಡು ಕತೆ ಹೇಳ್ತಾರೆ. ಬನ್ನಿ, ಇಂತಹ ಅಪರಾಧ ಜಗತ್ತಿನ ಕುರಿತ ವಿಭಿನ್ನ ನೋಟವೇ ಈ ಕ್ರೈಮ್ ರಿಪೋರ್ಟರ್. 4 ವರ್ಷದ ಪುಟ್ಟ ಹುಡುಗ ಅವನು. ಸದಾ ಆಟ ತುಂಟಾಟ, ಮುತ್ತು ಹುರಿದಂತ ಮಾತು, 108 ಪ್ರಶ್ನೆಗಳು, ಅಮಾಯಕ ನೋಟ. ನಿಮಗೆ ನಿಮ್ಮ ಮನೆಯ ಮಕ್ಕಳು ನೆನಪಾದ್ರ? ಅವರ ಬಾಲ್ಯ ನೆನಪಾಯ್ತಾ? ಆ ದಿನಗಳನ್ನು ನೆನಪಿಸ್ಕೊಂಡ್ರೂ ಖುಷಿ ಆಗುತ್ತೆ. ಆದರೆ ಈಗ ನಾವು ಹೇಳೋದಕ್ಕೆ ಹೊರಟಿರೋದು ಸಂತಸದ ವಿಷಯವನ್ನಲ್ಲ, ನಿಮ್ಮೆಲ್ಲರ ಮನೆಯ ಮಗುವಿನಂಥ ಹುಡುಗನ ದುರಂತ ಕಥೆಯನ್ನ, ಅವನಿಗಾದ ಅನ್ಯಾಯವನ್ನ, ಹೆತ್ತವರಿಗಾದ ನೋವನ್ನ. ಅಂದ ಹಾಗೆ ಆ ನೋವು ಇವತ್ತು ಬರೀ ಒಂದು ಕುಟುಂಬದ ನೋವಾಗಿ ಉಳಿದಿಲ್ಲ, ಆ ಇಡೀ ಊರಿನ ಗ್ರಾಮಸ್ಥರ ಭಯ ಆಗೋಗಿದೆ. ಅದ್ರ ಬಗ್ಗೆನೇ ಇವತ್ತಿನ ಕ್ರೈಮ್ ರಿಪೋರ್ಟರ್ನಲ್ಲಿ ಹೇಳ್ತಾ ಇದ್ದೀವಿ. ಈ ಮನೆಯನ್ನ ನೋಡಿ ನಿಮಗೇನನ್ನಿಸ್ತೋ ಗೊತ್ತಿಲ್ಲ, ಆದ್ರೆ ಆ ಊರಿನ ಜನಕ್ಕಂತೂ ಭಯವಾಗಿದೆ. ಮನೆಯ ಸುತ್ತಮುತ್ತ ವಾಮಾಚಾರದ ವಾಸನೆ ಬಂದಿದೆ, ಮಾಟ ಮಂತ್ರದ ಗಾಳಿ ತಾಕಿದೆ, ಇಡೀ ಊರಿಗೆ ಊರೇ ನಡುಗ್ತಾ ಇದೆ. ಕಾಲೆಡವಿದ್ರೂ ಭಯ, ಚಳಿಯಾದ್ರೂ ಭಯ, ಚಿಕ್ಕ ಕೆಮ್ಮು ನೆಗಡಿಗಳು ಹೆದರಿಸ್ತಾ ಇವೆ. ಹೆಂಗಸರು ಮನೆಯಾಚೆ ಬರೋದಕ್ಕೆ ಹೆದರ್ತಾ ಇದ್ದಾರೆ, ಮಕ್ಕಳನ್ನ ಆಡೋದಕ್ಕೂ ಹೊರಗೆ ಬಿಡ್ತಾ ಇಲ್ಲ. ಎಲ್ಲೋ ಒಬ್ಬಿಬ್ಬರು ಮಕ್ಕಳು ಹೆತ್ತವರಿಗೆ ಗೊತ್ತಾಗದ ಹಾಗೆ ಹೊರಬಂದು ಮನೆಯಾಚೆ ಓಡಾಡ್ತಾ ಇದ್ದಾರೆ. ಮನೆಯ ಸಾಕು ಪ್ರಾಣಿಗಳ ಮುಂದೆ ತಮ್ಮ ಕಷ್ಟ ಹೇಳ್ಕೊತಿದ್ದಾರೆ. ಆದ್ರೂ ಇಡೀ ಊರಿನಲ್ಲಿ ಭಯದ ಮೌನ. ಇಂಥದ್ದೊಂದು ವಾತಾವರಣ ನಿರ್ಮಾಣವಾಗಿರೋದು ಗುಲ್ಬರ್ಗಾದ ಅಫ್ಜಲ್ಪುರ ತಾಲೂಕಿನ ಬಡದಾಳ ಗ್ರಾಮದಲ್ಲಿ. ಇದಕ್ಕೆ ಕಾರಣ ಈ ಊರಿನ ಮಾದೇವಿ ಶಿವಶರಣ ದಂಪತಿಯ ಪುಟ್ಟ ಹುಡುಗ ವೀರೇಶನ ಸಾವು. 4 ವರ್ಷದ ಪುಟ್ಟ ಹುಡುಗ ವೀರೇಶ ಹಿಂದ್ಯಾವತ್ತೂ ಯಾರೂ ನೋಡಿರದಿದ್ದ ರೀತಿ ಸತ್ತು ಮಲಗಿದ್ದ. ಅವನ ಕಿವಿಗಳನ್ನ ಕತ್ತರಿಸಲಾಗಿತ್ತು, ಬೆರಳುಗಳಿಗೆ ಚಾಕು ಹಾಕಿದ್ರು, ಕತ್ತು ಸೀಳಿ ಹೋಗಿತ್ತು. ಅದರ ಜೊತೆಗೆ ಸತ್ತು ಮಲಗಿದ್ದ ಮಗುವಿನ ಹಣೆಯ ಮೇಲೆ ರಾರಾಜಿಸ್ತಾ ಇದ್ದ ತಿಲಕ. ಅದನ್ನ ನೋಡಿದ ತಕ್ಷಣ ನೆನಪಾಗಿದ್ದು ಬಲಿಯ ಕುರಿ. ಬಲಿ ಕೊಟ್ಟ ಪ್ರಾಣಿಯ ಥರನೇ ಪುಟ್ಟ ಕಂದ ವೀರೇಶ ಸತ್ತು ಬಿದ್ದಿದ್ದ. ಮೊದಲ ಕುತ್ಕಿ ಕೊಯ್ದಾರ್ರಿ, ಆಮ್ಯಾಗ ಈ ಕಿವಿದ್ರಿ, ಆಮ್ಯಾಗ ಒಂದು ಹಬ್ಬಟ್ಟಿಂದು ಬಳ ಕತ್ತರಿಸ್ಯಾರದ್ರಿ, ಆಮ್ಯಾಗ ಆ ಹುಡುಗ ಎಣ್ಣೆ ಹಚ್ಚಾರ, ಮತ್ತೆ ಕುಕುಮ ಹಚ್ಚಾರಿ. ಎಲ್ಲ ಒಂದು ಕುರಿಗೆ ಹಂಗ ಒಂದು ಬಲಿದಾನ ಕೊಡ್ತಾರ, ಆ ತರ ಅವ್ರ ಪೂಜೆಯನ್ನು ಅವ್ರು ಮಾಡ್ಯಾರ ಸರ್. ನಾವ್ ಎಲ್ಲಾ ಕಡೆ ಹುಡುಕ್ಯಾಡಿದೇವ್ರಿ, ಹುಡುಕ್ಯಾಡ್ರು ಬಿ ಎಲ್ಲಿ ಇದನ್ನ ಇಲ್ರಿ, ಯಾರು ಹೇಳೋರು ಹೇಳ್ಯಾರಿ, ಇಷ್ಟೇ ಗೊತ್ತ ನಮ್ಗೆ. ಇಲ್ಲ ಹುಡುಗನ ಬಾಡಿ ಎಲ್ಲಿ ಸಿಕ್ತ್ರಿ? ಬಾಡಿ ಕಾಲಿ ಗಾರ್ಯಾಗ ಸಿಕ್ಕದ್ರಿ, ಹಣಜಾಗ್ರಿ. ಏನ್ ಮಾಡಿದ್ರು? ಸರ ಬಿಡಿಸ್ಯಾರಿ, ಅತ್ತು ಇಲ್ಲಿ ಭಂಡಾರ ಚಾರಿಕು ಇದಕ್ರಿ, ಹನಿಗ್ರಿ, ಅತ್ ಬಟ್ ಕಿವಿ ತೆಗಿದಾರಿ, ಅಡ್ಡೂರಿ ಬಳ ಕೊಟ್ಟಾರಿ ಬಾಯಾಗ. ಅಪ್ಪ, ಎಂಥ ಘೋರ ದೃಶ್ಯವನ್ನ ಈ ತಾಯಿ ನೋಡದಪ್ಪ. ಯಾರ ಮನೆಯ ಮಕ್ಕಳಿಗೂ ಇಂಥ ಸಾವು ಬರೋದ್ ಬೇಡ. ದುರಂತ ಅಂದ್ರೆ ಈ ವೀರೇಶ ಕಾಣೆಯಾಗಿದ್ದು ಊರಿನಲ್ಲಿ ಗಣೇಶ ಉತ್ಸವ ನಡೀತಾ ಇದ್ದಾಗ. ಗ್ರಾಮಸ್ಥರೆಲ್ಲ ಸೇರಿ ಗಣೇಶನ್ನ ಕೂರಿಸಿ ಪೂಜೆ ಮಾಡಿದ್ರು. ಇಡೀ ಊರಿಗೂ ಬೆಳಗ್ಗಿನಿಂದಲೇ ಸಂಭ್ರಮ. ಮಕ್ಕಳೆಲ್ಲ ಗಣೇಶನ ಮುಂದೆ ಆಡ್ಕೊಂಡಿದ್ದಾರೆ. ಅಲ್ಲೇ ಈ ವೀರೇಶ ಮತ್ತವನ ಸೋದರ ಕೂಡ ಇದ್ರು. ಆಗ ಮಧ್ಯಾಹ್ನ 3 ರಿಂದ 4 ಗಂಟೆಯ ಸಮಯ. ಆಡ್ಕೊಂಡಿದ್ದ ವೀರೇಶನಿಗೆ ಬಹಿರ್ದಸಿಗೆ ಹೋಗೋ ಥರ ಆಗಿದೆ. ಅಣ್ಣ ಹತ್ರ ಹೇಳಿದ್ದಾನೆ. ಅವನು ಮನೆಯಿಂದ ನೀರು ತಗೊಂಡು ಬರ್ತೀನಿ ಅಂತ ಅಲ್ಲಿಂದ ಹೋಗಿದ್ದ. ವಾಪಸ್ ಬರೋ ಹೊತ್ತಿಗೆ ಹುಡುಗ ಇಲ್ಲ. ನಂತರ ವೀರೇಶನಿಗಾಗಿ ಹುಡುಕಾಡಿದವರು ಒಬ್ಬಿಬ್ಬರಲ್ಲ. 4 ಕಾತ ಆಡ್ಸನ್ ನೋಡಿ, ಇಲ್ಲೇ ಆಡ್ಯ ನೋಡ್ರಿ, ಇಷ್ಟೇ ರೀ. ಮತ್ತ ಮುಂದೆ ನಾ ಆಡ್ಸಿಲ್ಲೇರ ಮಗನಿಗ್ರಿ, ಆಡ್ಕೋತ ಹೋಗ್ಯದತ್ತೇಕೆ ನಾ ಇಲ್ಲೇ ಮನೆಗೆ ಕೂತೇನ್ರಿ. ನಾ ಹುಡುಕ್ಯಾಡಿಲಿ, ನಾ ಮತ್ತೆ ಅವ್ರು ಬಂದ್ಬೇಕ ಅವಾಗ ಹೇಳೇನ್ರಿ. ಮುಂಡು ಹೋಗ್ಯಾನ್ರಿ, ಪಾರೆ ಬಂದ್ರಿ ಮನೆಗೆ ಅಂದ್ ಆಮೇಲೆ ಹುಡುಕ್ಯಾಡ್ಕ ತಯಾರು ಮಾಡಿದ್ರಿ ಅನ್ನೋರು ಎಲ್ಲ ರೀ. ಎಲ್ಲ ಊರು ಎಲ್ಲ ಹುಡುಕ್ಯಾಡಿ ಸಾಕಾಗಿ ಬಿಟ್ಟಿದೆ.
ಎಲ್ಲ ಕಡೆ ಹುಡುಕಾಡ್ತಾ ಇದ್ದಾಗ ಯಾರೋ ಒಬ್ರು ವೀರೇಶ ಅವರ ಪಕ್ಕದ ಮನೆಯ ಅಂಕುಶನ ಜೊತೆಗೆ ಹೋಗಿದ್ದನ್ನ ನೋಡಿದ್ದಾಗಿ ಹೇಳಿದ್ರು. ಎಲ್ಲರಿಗೂ ಅವನ ಮೇಲೆ ಡೌಟ್ ಬಂತು. ಆ ಬಗ್ಗೆ ಕೇಳಿದ್ರೆ ಅವನು ಒಪ್ಕೊಳ್ಳಿಲ್ಲ. ಹಂಗಾಗಿ ಬೆಳಗಾಗ್ತಾ ಇದ್ದ ಹಾಗೆ ಪೊಲೀಸರಿಗೆ ಕಂಪ್ಲೇಂಟ್ ಕೊಟ್ರು. ಅವರು ಅಂಕುಶನ್ನೇ ಕರ್ಕೊಂಡು ಹೋದ್ರು. ಇಂಥವನೇ ಹಿಂಗೆ ಎರಡು ತುಪ್ಪಳಿ ತರ್ತೀರೇನು, ಎತ್ಕೊಂಡ್ ತಂದು ಕೊಡ್ತೀರೇನು, ಹತ್ತಿನವ ಅಂಕೆ ಅದಕ್ಕೆ ಅವನೇ ಮಾಡ್ಯಾನೇನು, ಅವನ ಮೇಲೆ ಸಮಸ್ಯೆ ಅದ ಏನು, ಹಿಂಗೆಲ್ಲ ಸುಧಾಗಿ ಅದತ್ರಿ. ಸುಧಾಗಳನ್ನು ಇವ್ರ ಪೊಲೀಸ್ ಕಂಪ್ಲೇಂಟ್ ಕೊಡ್ಲಿಕ್ಕೆ ಹೋಗ್ಯಾರ್ರಿ. ಅಲ್ಲಿ ಹೋಗತನ ಅದು ಇದು ಬಂದ್ ಮಾಡ್ಯಾರ್ರಿ. ಬಂದಾಗ ನಮ್ಮ ಮನೆಗೆ ಬರ್ತಾರ್ರಿ. ಮನೆಗೆ ಬಂದ ಬಳಕ ಕೂತೇವ್ರಿ ತಣ್ಣಗ ಕೂತು ಬಳಕ ಮಾತು ಮಾಡೋದೇನ್ರಿ ನಾ ಅಲ್ಲಿ ಪೊಲೀಸ್ ಸ್ಟೇಷನ್ ಕಾಲಿದ್ದು ತಾಣ ಕುಂದ್ರನ್ನ. ಇಲ್ಲಿ ಮುಂಜಾನೆ ಮಂದೆಲ್ಲ ಅವನಿಗೆ ಕಂಡು ಹಿಡ್ದಾರ್ರಿ. ಕಂಡು ಹಿಡ್ದಕ್ಕೆ ಅದೇ ಪೊಲೀಸ್ ಗಾಡಿಯಾಗ ಕರ್ಕೊಂಡು ಹೋದ್ಬಿಟ್ರಿ. ಪೊಲೀಸರು ಸುಖ ಸುಮ್ಮನೆ ಆ ಹುಡುಗನ್ನ ಕರ್ಕೊಂಡು ಹೋಗಿಲ್ಲ. ಅಲ್ಲಿ ಅಂಕುಶನ ಜೊತೆಗೆ ವೀರೇಶ ಇದ್ದ ಅಂತ ನೋಡಿದವರು ಹೇಳೋದ್ರ ಜೊತೆಗೆ ಇನ್ನೊಂದು ಆಘಾತಕಾರಿ ವಿಷಯ ಗೊತ್ತಾಗಿತ್ತು. ಅಂಕುಶ್ ಅನ್ನೋ ಹುಡುಗ ಅದೇ ಗ್ರಾಮದ ಇನ್ನಿಬ್ಬರು ಹುಡುಗರ ಮುಂದೆ ಹಣಕ್ಕೆ ಮಕ್ಕಳನ್ನ ಕಿಡ್ನಾಪ್ ಮಾಡುವ ಪ್ರಪೋಸಲ್ ಇಟ್ಟಿದ್ದ. ಆದ್ರೆ ಅವರು ಅದಕ್ಕೆ ಒಪ್ಪಿರಲಿಲ್ಲ. ಈಗ ಈ ಹುಡುಗ ಕಾಣೆಯಾದಾಗ ಅವರಿಗೆ ಅಂಕುಶನ ಪ್ರಪೋಸಲ್ ನೆನಪಾಗಿತ್ತು. ಒಂದು ಸಾರಿ ಕೊಂಪೆ ಮುಕ್ಕೊಂದಿರಿ ಸರ. ಕೊಂಪೆ ಮುಕ್ಕೊಂಡ್ ಮೂಲಕ ಬಂದನ್ರಿ 12-1 ರೀ. 12-1 ಬಂದ ಮೂಲಕ ನಡ್ರಿ ಸಾಲಿ ಕಡೆಗೆ ಹೋಗೋಮಂದನ್ರಿ. ಆಮೇಲೆ ಅಂದೇವು ಏನು ಕೆಲಸ ಅದ ಹೇಳಂದೇವ್ರಿ ನಾವು ಅಂದನ್ರಿ. ಕೆಲಸ ಏನು ಹೇಳ್ತೀನಿ ನಡ್ರಿ ಅಂದನ್ರಿ. ಇಲ್ಲಿ ಏನು ಕೆಲಸ ಬರ್ರಿ ಹೇಳ್ತೀನಿ ಹೋದೇವ್ರಿ. ಕೂತೇವ್ರಿ ಅಲ್ಲಿ ಸಾಲಿ ಅಲ್ಲಿ ನಾ ಇಬ್ಬರು ಹೋದೇವ್ರಿ. ಹೋಗಿ ಕೂತೇವ್ರಿ. ಕೂತ್ ಮಾಡಕ್ಕೆ ಅಂದನು ಹಿಂಗೆ ಒಂದು 5 ವರ್ಷನ ಒಳಗಿನ ಹುಡುಗ ನೋಡ್ರಿ ಕಿಡ್ನಾಪ್ ಮಾಡಮ್ ನಿಮ್ಗೆ ರೊಕ್ಕ ಸಿಗ್ತಾವ ಅಂದನ್ರಿ. ನೀ ಎಂಥದ್ದು ಹೊಡ್ಕೊಂಡು ಬಂದೆವು ಮರೆ, ನಾವು ಕೂಲಿ ನಾಲಿ ಮಾಡ್ಕೊಂಡು ತಿನ್ನೋರು. ಅದಕ್ಕೆ ನಾವು ಆ ಕೆಲಸ ಮಾಡಿಲ್ರಿ, ದೂರ ಸರಿದು ಬಿಟ್ಟಿದ್ದಾರೆ ಅಷ್ಟಿಗೆ. ಈ ಘಟನೆ ಆದ ಮೂಲಕ ನಮಗೆ ಸ್ವಲ್ಪ ಇವ ಅಂದಿನ ನಮಗೆ 1-2-3 ಹಪ್ತಾಯಿಂದ ಇವನೇ ಏನಾರು ಮಾಡಿರ್ಬೇಕಂತೇಳಿ ನಾವು ಸಮಾಜದ ಅಣ್ಣತಮ್ಕಿಗೆ ಹೇಳಿದ್ದೇವೆ, ತಿಳಿಸಿದ್ದೇವೆ. ಅದೇ ಮುಖಾಂತರ ಇವರು ಎಲ್ಲರೂ ಅವನಿಗೆ ಅದೇ ಸಂಶಯಪಟ್ಟು ಹಿಡಿದಾರೆ. ಎಸ್, ಈ ಹುಡುಗ ಅಂಕುಶ್ ಮಕ್ಕಳನ್ನ ಕಿಡ್ನಾಪ್ ಮಾಡೋ ಕೆಲಸದಲ್ಲಿ ತೊಡಗಿದ್ದಾನೆ ಅನ್ನೋ ಅನುಮಾನದಲ್ಲೇ ಹಿಡಿದವರಿಗೆ ವೀರೇಶ ಮಾರಾಟವಾಗಿ ಹೋಗಿರಬಹುದು ಅನ್ಸಿತ್ತು. ಅದನ್ನೇ ಪೊಲೀಸರಿಗೂ ಹೇಳಿದ್ರು. ಅವರು ಕರ್ಕೊಂಡು ಹೋಗಿ ಬೆಂಡೆತ್ತಿದ ಮೇಲೆ ಅಂಕುಶ್ 6 ಲಕ್ಷಕ್ಕೆ ಮಗುನ ಮಾರಿದ್ದಾಗಿ ಹೇಳಿದ್ದ. ಕರ್ಕೊಂಡು ಹೋಗೋಣ ಅಲ್ಲಿ ಎಲ್ಲ ನೋಡ್ದಾನ್ರಿ. ಹಂಗ 6 ಲಕ್ಷ ಆದ್ರೆ 20ಕ್ಕೆ ನಾ ಮಾರ್ಕೊಂಡೀನಿ. ಮಕ್ಕಳಿಲ್ಲವ್ರಿಗೆ ಕೊಟ್ಟೀನಿ. ನನಗೆ ಮಾಮ ನಿನಗೆ ಕೊಟ್ರೆ ಸಾಕಿಲ್ಲ ಅಂದನ್ರಿ. ನಿನ್ನ ಮಗ ನಿನಗೆ ಕೊಟ್ರೆ ಸಾಕಿಲ್ಲ ಅಂದನ್ರಿ. ನನ್ನ ಮಗ ನನಗೆ ಕೊಟ್ರೆ ಸಾಕು, ಹೊಡಿಬೇಡ್ರಿ ಸರ್ ಅಂತ ನನ್ನ ಮಗ ಕೈ ಜೋಡಿಸಿ ಬಿಡಿಸ್ಯಾನ್ರಿ. ನನ್ನ ಮಗ ನನಗೆ ಕೊಟ್ರೆ ಸಾಕು, ಹೊಡಿಬೇಡ್ರಿ ಸರ್ ಅಂತೇಳಿ ಬಿಡಿಸ್ಯಾನ್ರಿ. ಅವರಿಗೆ ಮಗು ಸಿಕ್ಕರೆ ಸಾಕಾಗಿತ್ತು. ಹಣದಾಸಿಗೆ ಮಗುವನ್ನ ಮಾರಾಟ ಮಾಡಿದವನಿಗೆ ನಂತರ ಬುದ್ಧಿ ಕಲಿಸಬಹುದು. ಮೊದಲು ಮಗು ಎಲ್ಲಿದೆ ತಿಳ್ಕೊಂಡು ವಾಪಸ್ ಕರ್ಕೊಂಡ್ಬರ್ಬೇಕು. ವೀರೇಶನ್ನ ಮನಸೋ ಇಚ್ಛೆ ಮುದ್ದಿಸಬೇಕು ಅಂತ ಶಿವಶರಣ ಅಂದ್ಕೊಂಡು ಪೊಲೀಸರ ಜೊತೆ ಪುಣಕ್ಕೂ ಹೋದ. ಬಡದಾಳದ ಅಂಕುಶ ಒಂದೇ ಒಂದು ರಾತ್ರಿಯಲ್ಲಿ ಪುಣಕ್ಕೆ ಮಗು ಮಾರಿದ್ದಾದ್ರೂ ಹೇಗೆ? ಆತ ಹೇಳ್ತಿರೋದ್ರಲ್ಲಿ ನಿಜ ಇದೆಯಾ ಅನ್ನೋ ಪ್ರಶ್ನೆ ಅವರಿಗೆ ಆ ಕ್ಷಣದಲ್ಲಿ ಎದ್ದಿರಲೇ ಇಲ್ಲ. ಯಾಕಂದ್ರೆ ಈ ಅಂಕುಶನಿಗೂ ಪುಣಕ್ಕೂ ಇದ್ದ ನಂಟು ಅವರನ್ನ ನಂಬೋ ಥರ ಮಾಡಿತ್ತು. ಮಗುವನ್ನ ಹುಡುಕೊಂಡು ಕುಂತವರು ಅನುಮಾನದಿಂದ ಅಂಕುಶನ್ನೇನೋ ಹಿಡ್ಕೊಂಡ್ರು. ಆ ಹುಡುಗ ಕೂಡ ಮಗುನ ಎತ್ಕೊಂಡು ಹೋಗಿದ್ದು ನಿಜ ಅಂದ. ಆದ್ರೆ ಆತ ಮುಂದೇನಾಯ್ತು, ಆ ಮಗುವಿನ ಜೊತೆ ಏನೆಲ್ಲ ಮಾಡ್ದ ಅನ್ನೋದ್ರ ಬಗ್ಗೆ ಸದ್ಯ ಬಾಯಿ ಬಿಡ್ಲಿಲ್ಲ. ನಂತರ ನಿಜ ಗೊತ್ತಾಗಿದ್ದು ಯಾರಿಂದ, ಅಲ್ಲಿ ಅದೇನ್ ನಡೀತು ಅನ್ನೋದನ್ನ ಒಂದು ಬ್ರೇಕ್ನ ನಂತರ ಹೇಳ್ತೀವಿ.